ಮಳೆಯಿಂದ ಜಲಾವೃತವಾದ ಪ್ರದೇಶಕ್ಕೆ ಶಾಸಕ ದಿನಕರ್ ಶೆಟ್ಟಿ ಭೇಟಿ ನೀಡಿದ್ರು. ಧಾರಾಕಾರವಾಗಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಕುಮಟಾದ ಹೆಗ್ಡೆ ರಸ್ತೆಯು ಹಳಕಾರ್ ಕ್ರಾಸ್ ಬಳಿ ಸಂಪೂರ್ಣ ಜಲಾವೃತವಾಗಿ ವಾಹನ ಓಡಾಟಕ್ಕೆ ಹಾಗೂ ಜನರ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿತ್ತು. ಹಳಕಾರದ ಅರಣ್ಯ ಪ್ರದೇಶದಿಂದ ಬರುವ ನೀರೆಲ್ಲ ರಸ್ತೆಗೆ ಬಂದು ಗಟಾರಗಳು ತುಂಬಿ ಸುತ್ತಮುತ್ತಲಿನ ಕಾಂಪೌಂಡ್ಗಳ ಒಳಗೆ ನುಗ್ಗಿದೆ. ಕೆಲವು ಮನೆಗಳ ಸುತ್ತಲೂ ನೀರು ಆವರಿಸಿದ್ದು ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ. ವಿವೇಕನಗರದ 5ನೆಯ ಅಡ್ಡ ರಸ್ತೆಯಿಂದ ಮನೆಗೆ ಹೋಗುವ ಪೂರ್ತಿ ರಸ್ತೆಯಲ್ಲಿನ ನೀರಿನ ಹೊಳೆಯು ಹರಿದಿದ್ದು ನಿವಾಸಿಗಳ ಓಡಾಟಕ್ಕೆ ತುಂಬಾ ತೊಂದರೆಯಾಗಿದೆ. ಇಲ್ಲಿನ ಸಮಸ್ಯೆಯ ಬಗ್ಗೆ ಈ ಭಾಗದ ಜನರು ಶಾಸಕರಾದ ದಿನಕರ್ ಶೆಟ್ಟಿ ಅವರನ್ನ ಸಂಪರ್ಕಿಸಿ ಸಮಸ್ಯೆಯ ಬಗ್ಗೆ ವಿವರಿಸಿದಾಗ ಶಾಸಕ ದಿನಕರ್ ಶೆಟ್ಟಿ ಅವರು ಪುರಸಭಾ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾದರ್ಗಿ, ಪುರಸಭಾ ಮುಖ್ಯ ಆರೋಗ್ಯಾಧಿಕಾರಿ ವೀಣಾ ಮತ್ತು ಪೌರ ಕಾರ್ಮಿಕರ ತಂಡದೊಂದಿಗೆ ಅರ್ಧ ಗಂಟೆಯ ಒಳಗಾಗಿ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ಸ್ವತಃ ವೀಕ್ಷಿಸಿದ್ರು. ಅಗತ್ಯ ತಾತ್ಕಾಲಿಕ ಕ್ರಮ ಕೈಗೊಳ್ಳಲು ಮುಖ್ಯಾಧಿಕಾರಿಗಳಿಗೆ ಸ್ಥಳದಲ್ಲಿ ಸೂಚಿಸಿದಲ್ಲದೆ ಪೌರ ಕಾರ್ಮಿಕರಿಗೆ ಸ್ವತಃ ಸೂಕ್ತ ಮಾರ್ಗದರ್ಶನ ನೀಡಿದ್ರು. ಕುಮಟಾ ಪುರಸಭೆ ವ್ಯಾಪ್ತಿಯ ವಿವೇಕ್ ನಗರದಲ್ಲಿ ನಿನ್ನೆ ಸಾಯಂಕಾಲದಿಂದ ಮಳೆ ಸುರಿದು ಬಹಳಷ್ಟು ಮನೆಗಳಿಗೆ ಅನಾಹುತ ಮಾಡ್ತಾ ಇದೆ. ಅನಾಹುತ ಅಂತ ಹೇಳಿದರೆ ಮನೆ ಕುಸಿದಿಲ್ಲ, ಆದರೆ ಮನೆ ಒಳಗಡೆ ಎಲ್ಲ ನೀರು ತುಂಬಿ ಶೇಖರಣೆ ಆಗಿದೆ. ಅದಕ್ಕಾಗಿ ಬೆಳಿಗ್ಗೆ ಇಲ್ಲಿಂದ MG ನಾಯಕರು ಫೋನ್ ಮಾಡಿದರು. ತಕ್ಷಣ ಚೀಫ್ ಆಫೀಸರ್ ಮತ್ತು ಎಲ್ಲ ಪೌರ ಕಾರ್ಮಿಕರನ್ನು ಕರ್ಕೊಂಡು ಬಂದು ಸ್ವಚ್ಛ ಮಾಡುವಂಥ ಕೆಲಸ ತಕ್ಷಣವೇ ಮಾಡ್ತಾ ಇದ್ದಾರೆ. ಅದಕ್ಕೆ ಪುರಸಭೆಯವರು, ಮುಖ್ಯಾಧಿಕಾರಿಯವರು ಮತ್ತು ಎಲ್ಲ ಪೌರ ಕಾರ್ಮಿಕರು ಸಹ ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಮಾಡೋದ್ರ ಬಗ್ಗೆ ಈಗಾಗಲೇ ನಾನು ಸಂಬಂಧಪಟ್ಟಂಥ ಮುಖ್ಯಾಧಿಕಾರಿ ಮತ್ತು ಇಂಜಿನಿಯರಿಗೆ ತಿಳಿಸಿದ್ದೇನೆ. ಯಾವ ಯೋಜನೆಯಲ್ಲಿ ಇದಕ್ಕೆ ಹಣ ಹಾಕಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಮಾಡಿ ಶಾಶ್ವತವಾದಂಥ ಪರಿಹಾರವನ್ನು ಮುಂದಿನ ದಿವಸದಲ್ಲಿ ಮಾಡಿಕೊಡ್ತೇವೆ. ಪ್ರತಿ ಮಳೆಗಾಲದಲ್ಲಿಯೂ ಇದೇ ತೆರನಾಗಿ ತೊಂದರೆ ಅನುಭವಿಸ್ತಾ ಇದ್ದೇವೆ ಎಂಬ ಸ್ಥಳೀಯರ ನಿವೇದನೆಗೆ ಶಾಸಕರು ಸ್ಪಂದಿಸಿ ಈ ತೊಂದರೆ ಶಾಶ್ವತ ಪರಿಹಾರ ಕ್ರಮಗಳ ಕುರಿತು ಪುರಸಭಾ ಮುಖ್ಯಾಧಿಕಾರಿ ಹಾಗೂ ಇಂಜಿನಿಯರ್ಗಳೊಂದಿಗೆ ಚರ್ಚಿಸಿದ್ರು. ಸೂಕ್ತ ಯೋಜನೆಯಿಂದ ರೂಪಿಸಿ ಶಾಶ್ವತ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ MG ನಾಯ್ಕ್, ಗೌತಮ್ ಭಟ್, ದಿವಾಕರ್ ನಾಯ್ಕ್, ದತ್ತಾತ್ರೇಯ ಭಟ್, ಗೀತಾ ದೇವಳಗಿ, ಜಯದೇವ್ ಬಳಗಂಡಿ ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.